ಸರ್, ಈಗ ತಾವು ಕರಾವಳಿ ಬಗ್ಗೆ ವಿಶೇಷವಾದಂತ ಗಮನವನ್ನ ಕೊಡ್ತಾ ಇದ್ದಿದ್ದು ನಾನು ನೋಡಿದ್ದೇನೆ, ತಿಳ್ಕೊಂಡಿದ್ದೇನೆ ಸರ್. ನನ್ನೇನು ಆಕ್ಷೇಪ ಇಲ್ಲ ಸರ್. ಮತ್ತು ಮಂಗಳೂರು ಕರಾವಳಿಯವರು ನಮ್ಮ ಜಿಲ್ಲೆ, ನಮ್ಮ ಹತ್ರದವರೇ ಸರ್, ಅನ್ಯ ಮುಖ್ಯಮಂತ್ರಿಗಳೇ ಸರ್. ತಾವು ಕರಾವಳಿ ಬಗ್ಗೆ ಒಂದು ಮೀಟಿಂಗ್ ಅನ್ನ ತಾವು ಮಂಗಳೂರಲ್ಲಿ ಮಾಡಿದ್ರಿ, ಸಂತೋಷ ಇದೆ ಸರ್, ನನ್ಗೇನು ಬೇಜಾರಿಲ್ಲ. ಕರಾವಳಿಯಲ್ಲಿ 320 ಕಿಲೋಮೀಟರ್ ಸಮುದ್ರ ಇದೆ ಸರ್ ಕರಾವಳಿ ಪ್ರದೇಶ. ಅದರಲ್ಲಿ 140 ಕಿಲೋಮೀಟರ್ 2 ಜಿಲ್ಲೆಗೆ ಬರ್ತದೆ. ನಮ್ಮ ಜಿಲ್ಲೆಗೆ 140 ಬರ್ತದೆ ಸರ್. 2 ಜಿಲ್ಲೆ ಕೂಡಿ 180 ಕಿಲೋಮೀಟರ್ ಆಗ್ತದೆ. ಬರೇ ಉತ್ತರ ಕನ್ನಡ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳೇ 140 ಕಿಲೋಮೀಟರ್ ಇದೆ ಕರಾವಳಿ ಪ್ರದೇಶದಲ್ಲಿ. ನಮ್ಮ ಜಿಲ್ಲೆ ತುಂಬಾ ಹಿಂದಿರುವಂತದನ್ನ ತಾವು ಕಂಡಿದ್ರಿ. ಈಗ ಸದ್ಯ ನಮ್ಮ ಮಂಕಾಳ ವೈದ್ಯರಿಗೆ ಒಂದು ಸಭಾಧ್ಯಕ್ಷರಾಗಿ ಮಾಡಿದ್ರೆ, ಮುಂದೂ ಸಹ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಬೇಕಾದಷ್ಟು ಪ್ರವಾಸೋದ್ಯಮಕ್ಕೆ ಬೇಕಾದಂತ ಎಲ್ಲ ಪ್ರದೇಶಗಳು ನಮ್ಮಲ್ಲೂ ಇದೆ. ಪವಿತ್ರವಾದಂತ ಸ್ಥಳ ಇದೆ, ಗೋಕರ್ಣ ಇದೆ, ಯಾಣ ಇದೆ. ಹೀಗಾಗಿ ದಯವಿಟ್ಟು ತಾವು ನಮ್ಮ ಜಿಲ್ಲೆ ಬಗ್ಗೆನೂ ಸ್ವಲ್ಪ ಜಾಸ್ತಿ ಅಲ್ಲದಿದ್ರು ಸ್ವಲ್ಪ ಕಾಳಜಿಯನ್ನ ವಹಿಸಬೇಕು. ಅದಕ್ಕೆ ಪೂರಕವಾಗಿ ನಮ್ಮ ಮಂಕಾಳ ವೈದ್ಯರು ತಮಗೂ ಇದರ ಬಗ್ಗೆ ಗಮನ ಹರಿಸ್ತಾರೆ ಎನ್ನುವಂಥದ್ದು. ಇದ್ರ ಜೊತೆ ಲಾಸ್ಟ್ ಒಂದೇ ಒಂದು ಸರ್, ಯಾಕಂದ್ರೆ ನನಗೆ ಇದರಲ್ಲಿ ಅವಕಾಶ ಸಿಕ್ಕಿದೆ ಗಮನ ಸೆಳೆಯುವುದು. ನಿನ್ನೆನೂ ಇಲ್ಲ, ಇವತ್ತು ಗಮನ ಸೆಳೆಯುವ ಸೂಚನೆ ಆಗುದಿಲ್ಲ. ಮಾನ್ಯ ಮುಖ್ಯಮಂತ್ರಿ ಅವ್ರ ಹತ್ರ ಒಂದೇ ಒಂದು ವಿನಂತಿ ಏನಂತ ಹೇಳಿದ್ರೆ, ಹೈಕೋರ್ಟ್ ಪೀಠ ಧಾರವಾಡದಿಂದ ಮಂಗಳೂರಿಗೆ ಹೋಗ್ತದೆ. ಮಂಗಳೂರಿನ ಬಗ್ಗೆ ನನಗೆ ದ್ವೇಷ ಇಲ್ಲ, ಆದ್ರೆ ನಮ್ಮ ಹಳಿಯಾಳದಿಂದ ಧಾರವಾಡ ಬಹಳ ಸಮೀಪ ಸರ್. ಆಮೇಲೆ ಯಲ್ಲಾಪುರದವರಿಗೆ ಬಹಳ ಸಮೀಪ ಧಾರವಾಡ ಆಗ್ತದೆ, ನಮಗೂ ಸಮೀಪ ಆಗ್ತದೆ. ಕೇವಲ ಭಟ್ಕಳದವರಿಗೆ ಮಾತ್ರ ದೂರನೇ ಆಗ್ತದೆ, ಭಟ್ಕಳದವರಿಗೆ ಮಾತ್ರ ಮಂಗಳೂರು ಸಮೀಪ ಆಗ್ತದೆ ಸರ್. ಹೀಗಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಹೈಕೋರ್ಟ್ ಪೀಠವನ್ನ ಧಾರವಾಡದಲ್ಲೇ ಇಡಿಸೋದು ಒಳ್ಳೇದು. ಒಂದ್ ವೇಳೆ ಅದು ಆಗದೆ ಇದ್ರೆ ತಾವು ಮಧ್ಯವರ್ತಿ ಕುಮಟಾದಲ್ಲಿ ಮಾಡಿದ್ರು ಒಳ್ಳೇದು ಸರ್. ಇದು ಮಲ್ಟಿ ಸ್ಪೆಷಾಲಿಟಿ ಇಲ್ಲ. ಅಲ್ಲ, ಬಹಳ ಜನ ಮಿನಿಸ್ಟರ್ ನಮ್ಮ ಶಿವಮೊಗ್ಗದವರು ಎಲ್ಲ ಬಂದಿದ್ರು ಈ ವಿಚಾರದಲ್ಲಿ. ಒಂದು ಸಪರೇಟ್ ಆಗಿ ನೀವೆಲ್ಲ ಸೇರಿ ಒಂದು ಲೆಟರ್ ಕೊಡಿ, ಆಯ್ತು ಸರ್. ಒಂದು ಫೈಲಲ್ಲಿ ಮೂವ್ಮೆಂಟ್ ಮಾಡೋಣ. ಅವರು ವಿಚಾರಕ್ಕೆ ಪೂರಕವಾಗಿ ಹೇಳ್ತೇನೆ. ಅಲ್ಲ, ಮೊದಲಿನೂ ಕೂಡ ಕಾರವಾರ ಜಿಲ್ಲೆಯಲ್ಲಿ ಎಲ್ಲರೂ ಅವರು ವಿದ್ಯಾಭ್ಯಾಸದಿಂದ ಹಿಡ್ಕೊಂಡು ಮೀನಿನ ನೆಟ್ ಖರೀದಿ ಮಾಡಕ್ ಕೂಡ ಅವರು ನಮ್ಮ ಧಾರವಾಡಕ್ಕ ಹುಬ್ಬಳ್ಳಿಗೆ ಬರೋರು. ಅವ್ರಿಗೆ ಆಕ್ಚುಲಿ ಕೋಸ್ಟಲ್ ಅಂತ ಅನ್ಕೂಡ ಎಲ್ಲರಿಗೂ ತಲೆಯಲ್ಲಿ ಏನು ಕಾರವಾರ ಮಂಗಳೂರಿಗೆ ಸಮೀಪ ಅಥವಾ ಹೆಚ್ಚು ಸಂಪರ್ಕ ಅಂತ ಹೇಳಿ ಆಗಿಲ್ಲ. ಎಲ್ಲರೂ ಅವ್ರ ರೈತಲ್ಲಿ ಇವತ್ತೇನು ನಮ್ಮ ಕಾರವಾರದಲ್ಲಿರುವಂತ ಗುಡಿಗಳೇನದಾವಲ್ಲ, ಅವ್ರು ಕಿರಾಣಿ ಮಾಡಕ್ ಹುಬ್ಳಿಗೆ ಬರ್ತಾರೆ. ಇದು ಹುಬ್ಳಿ ಜೊತೆನ ಸಂಪರ್ಕ, ಧಾರವಾಡ ಜೊತೆನ ಸಂಪರ್ಕ. ಲೆಟರ್ ಕೊಡಿ. ಹಾಗಾಗಿ ನೀವು ಅದನ್ನ ಮಂಗಳೂರಿಗೆ ಒಯ್ದ್ರೆ ಅಲ್ಲಿ ಜನರಿಗೆ ಅನ್ಯಾಯ ಮಾಡ್ದಂಗ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪತ್ರ ಕೊಡ್ಲಿಕ್ಕೆ ಹೇಳಿದ್ದಾರೆ. ಧಾರವಾಡದಲ್ಲೇ ಇದನ್ನು ಮುಂದುವರಿಸೋದ್ರ ಬಗ್ಗೆ. ಹೀಗಾಗಿ ನಾನು ಇಡೀ ನಮ್ಮ ಜಿಲ್ಲೆಯ ಜನರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸಿದ್ದೇನೆ. ನಮಸ್ಕಾರ ಸರ್.